ಹಾಲು ಒಡೆದಾಗ ಈ ರೀತಿ ಸಿಹಿ ತಿಂಡಿ ರೆಸಿಪಿ ಟ್ರೈ ಮಾಡಿ ನೋಡಿ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ GB ಕ್ರಿಯೇಷನ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೇನು ಬೇಸಿಗೆ ಶುರು ಆಯ್ತು. ಒಲೆ ಮೇಲೆ ಹಾಲು ಇಟ್ಟ ತಕ್ಷಣ ಒಡೆದೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ನಾನು ಹಾಲು ತಗೊಂಡ್ಬಂದಿದ್ದೆ, ಒಲೆ ಮೇಲೆ ಇಟ್ಟ ತಕ್ಷಣ ಈ ರೀತಿ ಒಡೆದೋಗ್ಬಿಡ್ತು. ಇದರಿಂದ ಒಂದು ಸಿಹಿ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಶ್ ಆಗಿ ತಂದಿರೋ ಹಾಲು ಕೂಡ ಒಲೆ ಮೇಲೆ ಇಟ್ಟಾಗ ಈ ರೀತಿ ಒಡೆದೋಗ್ಬಿಡುತ್ತೆ. ಬೇಸಿಗೆ ಶುರುವಾಗಿರೋದ್ರಿಂದ ಈ ಹಾಲನ್ನ ಬಿಸಾಕದೆ ನಾನು ಯಾವ ರೀತಿ ಸಿಹಿ ತಿಂಡಿ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಒಡೆದೋಗ್ಬಿಟ್ಟಿದೆ. ಈ ಹಾಲನ್ನ ಒಂದು ಪಾತ್ರೆಗೆ ತೆಳುವಾದ ಬಟ್ಟೆಯನ್ನ ಕಟ್ಕೊಂಡ್ಬಿಟ್ಟು ಒಡೆದಿರೋ ಹಾಲನ್ನ ಪೂರ್ತಿಯಾಗಿ ನಾನು ಸೋದಿಸಿ ತಕೊಂತಾ ಇದ್ದೀನಿ. ನೀವು ಇದನ್ನ ಸೋದಿಸಿ ತಕೊಂಡ್ರೆ ಪನ್ನೀರ್ ತರ ರೆಡಿ ಆಗುತ್ತೆ. ಇಲ್ಲ ಅಂದ್ರೆ ನೀವು ಹಾಲು ಕಾಯಕ್ಕಿಟ್ಟಾಗ ಎರಡನೇ ನಿಂಬೆ ಹುಳಿ ಹಿಂಡಿದ್ರು ಕೂಡ ಇದೇ ರೀತಿ ಒಡೆದು ನಮಗೆ ಪನ್ನೀರು ರೆಡಿ ಆಗುತ್ತೆ. ಈ ಪನ್ನೀರನ್ನ ಇವಾಗ ನಾವು ಸ್ವಲ್ಪ ನೀರ್ ಹಾಕಿ ತೊಳ್ಕೊಳ್ಳೋಣ. ತೊಳ್ಕೊಂಡ್ಬಿಟ್ಟು ಇದನ್ನ ನೀರಿನ ಅಂಶ ಇಲ್ಲದಂತೆ ಪೂರ್ತಿಯಾಗಿ ಹಿಂಡಿ ತಕ್ಕೊಳ್ಳೋಣ. ಹಿಂಡಿ ತಕೊಂಡಾದ ನಂತರದಲ್ಲಿ ನೀರನ್ನೇನು ಬಿಸಾಕೋ ಅವಶ್ಯಕತೆ ಇಲ್ಲ, ಚೆಲ್ಲೋ ಅವಶ್ಯಕತೆ ಏನಿಲ್ಲ. ಇದನ್ನ ನೀವು ಚಪಾತಿ ಹಿಟ್ಟು ಕಲಸಕ್ಕೆ ಅಥವಾ ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕೂಡ ಬಳಸಬಹುದು. ಕೆಲವೊಂದು ಪ್ರೋಟೀನ್ ಅಂಶಗಳು ಕೂಡ ಇದೇ ನೀರಲ್ಲಿ ಇರುತ್ತೆ. ಹಾಗಾಗಿ ಬಿಸಾಡೋ ಬದಲು ಈ ರೀತಿ ನೀವು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಬಾಣಲೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ತುಪ್ಪ ಹಾಕೊಂತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳಿ. ಹುರಿದಾದ ನಂತರದಲ್ಲಿ ನಾವೀಗೇನು ಹಿಂಡಿ ತಕೊಂಡಿರೋ ಪನ್ನೀರ್ ಏನ್ ರೆಡಿ ಆಗಿತ್ತಲ್ಲ, ಆ ಪನ್ನೀರನ್ನ ಇವಾಗ ನಾನು ಈ ಡ್ರೈ ಫ್ರೂಟ್ಸ್ ಜೊತೆಗೆ ಮತ್ತೆ ತುಪ್ಪ ಏನು ಹಾಕೊಂಡಿದ್ದಲ್ಲ ಅದ್ರ ಜೊತೆಗೆ ಹಾಕೊಂಡು ಸ್ವಲ್ಪ ಪನ್ನೀರನ್ನ ಹುರ್ಕೊಂತಾ ಇದ್ದೀನಿ. ನಾನು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ, ಅದು ಸ್ವಲ್ಪ ಒತ್ತಿ ಈ ರೀತಿ ಮಸ್ಕೊಳ್ಳಿ. ಮಸ್ಕೊಂಡಾಗ ಬಿಡಿ ಬಿಡಿ ಆಗುತ್ತೆ. ಅವಾಗ ಚೆನ್ನಾಗಿ ತುಪ್ಪದಲ್ಲಿ ಬೇಗ ಹುರ್ಕೊಳ್ಳುತ್ತೆ. ಇದು ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಬೆಂದಿರೋದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದಾಗ ನಾವು ಪನ್ನೀರು ಎಷ್ಟು ತಗೊಂಡಿದ್ವಿಲ್ಲ ಅಷ್ಟೇ ಬೆಲ್ಲವನ್ನು ಹಾಕೋಬೇಕಾಗುತ್ತೆ. ನಾನು 1 ಕಪ್ ಅಷ್ಟು ಪನ್ನೀರ್ ಇತ್ತು ನಮ್ದು. 1 ಕಪ್ ಅಷ್ಟು ನಾನು ಬೆಲ್ಲವನ್ನ ಹಾಕೊಂತಾ ಇದ್ದೀನಿ. ಬೆಲ್ಲ ಆರ್ಗಾನಿಕ್ ಬೆಲ್ಲವನ್ನೇ ಬಳಸಿ, ಚೆನ್ನಾಗಿರುತ್ತೆ ಟೇಸ್ಟ್. ಆರ್ಗಾನಿಕ್ ಬೆಲ್ಲವನ್ನೇ ತಗೊಂಡಿದ್ದೀನಿ ನಾನು. ಇದನ್ನ ಸೋಸೋ ಅವಶ್ಯಕತೆ ಏನಿಲ್ಲ, ಚೆನ್ನಾಗಿರುತ್ತೆ ಬೆಲ್ಲ. ಆಮೇಲೆ ಇದು ಬೆಲ್ಲ ಪೂರ್ತಿ ಕರಗ್ತಾ ಬರ್ಲಿ. ಇವಾಗ ಇದಕ್ಕೆ ನಾನು ಒಂದು ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ಪೂರ್ತಿಯಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಬೆಲ್ಲ ಮತ್ತೆ ಪನ್ನೀರು ಏಲಕ್ಕಿ ಎಲ್ಲ ಹಾಕಿದ್ವಿ, ಚೆನ್ನಾಗಿ ಮಿಕ್ಸ್ ಆಗಿ ಆಗ್ಲಿ. ಅವಾಗ ಬೆಂದ್ಮೇಲೆ ಇದು ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಳ್ಳುತ್ತೆ. ಈ ರೀತಿ ಹೊಂದ್ಕೊಳ್ಳಿದೆ ನೋಡಿ ಎಲ್ಲ ಸರಿಯಾಗಿ. ಇವಾಗ ಒಂದು ತಟ್ಟೆಗೆ ನಾನು ತುಪ್ಪವನ್ನ ಸವರ್ಕೊಂಡು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದು ತಟ್ಟೆಗೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ ನಂತರದಲ್ಲಿ ಇದು ತಣ್ಣಗಾಗಕ್ಕೆ 1-2 ಗಂಟೆಗಳ ಕಾಲ ಬಿಡಬೇಕು. 2 ಗಂಟೆಗಳ ಕಾಲ ಬಿಟ್ಟ ನಂತರದಲ್ಲಿ ಚಾಕು ಸಹಾಯದಿಂದ ನೀವು ಕಟ್ ಮಾಡಿ ತೆಗೆದ್ರೆ ನಮ್ದು ಸ್ವೀಟು ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಸ್ವೀಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬೇಕಾದ್ರೆ ಈ ರೆಸಿಪಿನ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿಯಾಗಿ ರೆಡಿ ಆದ್ಮೇಲೆ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಸ್ವೀಟು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬೇಕಾದ್ರೆ ಈ ರೆಸಿಪಿನ ಒಂದ್ಸಲ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಡೆದಿರೋ ಹಾಲಿಂದ ಯಾವ ರೀತಿ ಸಿಹಿ ತಿಂಡಿ ರೆಸಿಪಿನ ಟ್ರೈ ಮಾಡ್ಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.